ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಜಲಜರ್ವಿ ಗ್ರಾಮ ಪಂಚಾಯಿತಿ ಹಾಗೂ ಬೂದಗೊಪ್ಪ ಕಡಾಬಟ್ಟಿ ಕರಿಯಮ್ಮ ದೇವಿ ಕೆರೆ ಹೂಳೆತ್ತುವ ಹಾಗೂ ಅನಾವರಣ ನಾಮಫಲಕ ಅನಾವರಣ ಕಾರ್ಯಕ್ರಮ, ಕೆರೆ ಅಂಗಳದಲ್ಲಿ ಗಿಡ ನಾಟಿ ಕಾರ್ಯಕ್ರಮ ಮತ್ತು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದೊಂದಿಗೆ ಪುನಶ್ಚೇತನಗೊಳಿಸಲಾದ 953ನೇ ಕೆರೆ ಹಸ್ತಾಂತರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಇಂದು ಮುಂಜಾನೆ 11 ಗಂಟೆಗೆ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯರಗಟ್ಟಿ ತಾಲೂಕು ಬೆಳಗಾವಿ ಜಿಲ್ಲೆಯ ಎರಡನೆಯ ಇವರ ಆರ್ಥಿಕ ಸರ್ಕಾರದೊಂದಿಗೆ ಗ್ರಾಮ ಪಂಚಾಯಿತಿ ಜಲಜರ್ವಿ ಹಾಗೂ ಕೆರೆ ಅಭಿವೃದ್ಧಿ ಸಮಿತಿ ಬೂದಗೊಪ್ಪ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತುಶ್ರೀ ಹೇಮಾವತಿ ವೀರೇಂದ್ರ ಹೆಗಡೆಯವರ ಕೃಪಾ ಆಶೀರ್ವಾದದೊಂದಿಗೆ ರಾಜ್ಯದ ನಾನಾ ಕಡೆಗಳಿಂದ ಸೇವೆಗಳು, ಕಾರ್ಯಕ್ರಮಗಳು, ಸಸಿ ನೆಡುವ ಹಾಗೂ ಕೆರೆಗಳು ಅಥವಾ ಕಾರ್ಯಕ್ರಮಗಳು ಹಾಗೂ ಬಡ ಬಂದವರ ಕುಟುಂಬದವರಿಗೆ ಆರ್ಥಿಕ ಸಹಾಯ ಮಾಡುವಂತಹ ಕುಟುಂಬಗಳಿಗೆ ಒಂದು ಸ್ವಾವಲಂಬಿ ಜೀವನ ಬದುಕು ಕಟ್ಟಿಕೊಳ್ಳಲು ನೆರವಾಗುವಂತಹ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈ ರಾಜ್ಯದಲ್ಲಿ ಉತ್ತಮವಾದಂತಹ ಕಾರ್ಯವನ್ನು ಮಾಡುತ್ತಿದೆ. ಅದೇ ರೀತಿ ಯರಗಡ್ಡಿ ತಾಲೂಕಿನ ಬೂದಗೊಪ್ಪ ಹತ್ತಿರ ಕಡಾಬಟ್ಟಿ ಕೆರೆ ಆವರಣ ಬೂದಗೊಪ್ಪ ದಿನಾಂಕ 13/8/2026 ಮುಂಜಾನೆ 11 ಗಂಟೆಗೆ ಕಡಾಬಟ್ಟಿ ಕೆರೆಯ ದಂಡೆ ಮೇಲಿರುವ ಕರೆಮ್ಮ ದೇವಸ್ಥಾನದ ಆವರಣದ ಅಂಗಳದಲ್ಲಿ ಕಾರ್ಯಕ್ರಮ ಅದ್ದೂರಿಯಿಂದ ಬಹಳ ಸಂಭ್ರಮದಿಂದ ಜರುಗಿತು. ಕಾರ್ಯಕ್ರಮ ಉದ್ಘಾಟಕರಾಗಿ ಶ್ರೀ ಎಸ್.ಆರ್. ಪಾಟೀಲ್, ಪ್ರಭಾರ ಸಹಾಯಕ ನಿರ್ದೇಶಕರು, ಪಂಚಾಯತ್ ರಾಜ್ ಸೌದತ್ತಿ ಅಧ್ಯಕ್ಷತೆ ಮಹಾಂತೇಶ್ ಸೋಹಂಚಿ ಅಧ್ಯಕ್ಷರು, ಕೆರೆಯ ಅಭಿವೃದ್ಧಿ ಸಮಿತಿ ಬೂದಗೊಪ್ಪ ನಾಮಫಲಕ ಅನಾವರಣ ಶ್ರೀಮತಿ ದಯಾಶೀಲ ಪ್ರಾದೇಶಿಕ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಧಾರವಾಡ ಕೆರೆ ಹಸ್ತಾಂತರ ಶ್ರೀ ಎಚ್.ಆರ್. ಲವ್ ಕುಮಾರ್ ಜಿಲ್ಲಾ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಬೆಳಗಾವಿ ಮುಖ್ಯ ಅತಿಥಿಗಳು ಮುಂತಾದವರು ಹಾಜರಿದ್ದರು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸಹಕಾರದೊಂದಿಗೆ ಮಾಡಿದಾಗ ಒಟ್ಟಿನಲ್ಲಿ ಊರಿಗೆ ಅದು ಪ್ರಯೋಜನ ಆಗುತ್ತೆ. ಈ ರೀತಿಯ ಸಹಕಾರವನ್ನು ಇವತ್ತು ಬೇರೆ ಬೇರೆ ಇಲಾಖೆಯಿಂದ ಪಡ್ಕೊಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಸರ್ಕಾರದ ವಂಚಿತ ಆಗಲಿ ಯಾವುದೋ ಒಂದು ಊರಿನಲ್ಲಿರುವಂಥ ಯಾವುದೋ ಒಂದು ವಂಚಿತವಾದಂಥ ಕುಟುಂಬಗಳಿಗೆ, ಅಂದರೆ ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಗಳಿಗೆ ಏನಾದರೂ ನಿಮ್ಮ ಒಂದು ಸಂಸ್ಥೆಯಿಂದ ಅವರಿಗೆ ಯಾವುದೇ ರೀತಿಯಾದಂಥ ಸಹಾಯ ಸಹಕಾರ ಇದೆಯಾ ಸರ್? ನೋಡಿ, ಪೂಜ್ಯರು ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇ ಆರ್ಥಿಕವಾಗಿ ಅಥವಾ ಶೈಕ್ಷಣಿಕ ಸಾಮಾಜಿಕವಾಗಿ ಹಿಂದುಳಿದ ಕುಟುಂಬದ ಅಭಿವೃದ್ಧಿಗೋಸ್ಕರ ಯೋಜನೆಯನ್ನು ಪ್ರಾರಂಭ ಮಾಡಿದರು. 1982ರಲ್ಲಿ ಯೋಜನೆ ಪ್ರಾರಂಭ ಮಾಡಿದಾಗ ಬಹುಶಃ ಸಣ್ಣ ಮಟ್ಟದಲ್ಲಿ ಇತ್ತು. ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಹೋಗಿದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಹಣವೇ ಎಲ್ಲವೂ ಬದಲಾವಣೆಗೆ ಕಾರಣ ಬೇಕಂತ ಹೇಳಿದ್ರೆ ಹಣ ಒಂದೇ ಅಲ್ಲ, ಎಲ್ಲ ವಿಚಾರಗಳು ಕೂಡ ಬೇಕಾಗುತ್ತೆ. ಅವರ ಮಕ್ಕಳ ಶಿಕ್ಷಣ ಬೇಕಾಗತ್ತೆ, ಅವರಿಗೆ ಮೂಲಭೂತ ಸೌಕರ್ಯಗಳು ಬೇಕಾಗತ್ತೆ, ಮನೆ ಇರ್ಬೋದು ಅಥವಾ ಕೃಷಿ ಅಭಿವೃದ್ಧಿ ಇರ್ಬೋದು ಇತ್ಯಾದಿ, ಅಥವಾ ಒಂದು ಕುಟುಂಬದಲ್ಲಿ ಎಲ್ಲವೂ ಇರುತ್ತೆ. ಆ ಮನೆ ಯಜಮಾನ ಕುಡಿತದ ದಾಸ್ಯಕ್ಕೆ ಒಳಗಾದಾಗ ಇಡೀ ನಮ್ಮ ಎಲ್ಲ ಆರ್ಥಿಕ ವ್ಯವಸ್ಥೆಯೇ ಸೋರಿ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಮಧ್ಯವರ್ಜನ ಶಿಬಿರಗಳನ್ನು ಅಂತ ಮಾಡ್ತೇವೆ. ಸುಮಾರು 2000ಕ್ಕೂ ಹೆಚ್ಚು ಮಧ್ಯವರ್ಜನ ಶಿಬಿರಗಳನ್ನು ಮಾಡಿ ಆ ಮೂಲಕ ದುಶ್ಚಟಕ್ಕೆ ಒಳಗಾದ, ಮದ್ಯಪಾನಕ್ಕೆ ಒಳಗಾದವನು ಕುಡಿತ ಬಿಟ್ಟು ಹೊಸ ಜೀವನಕ್ಕೆ ಬಂದಾಗ ಅವನಿಗೆ ಆ ಕುಟುಂಬದಲ್ಲಿ ಸೋರಿಕೆ ಆಗೋದಿಲ್ಲ. ಏನು ಗಳಿಸ್ತಾನೋ ಅದನ್ನು ಸರಿಯಾಗಿ ವಿನಿಯೋಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಅದರ ಜೊತೆಗೆ ನೀವು ಕೇಳಿದ್ರಿ ಅವರ ಅಭಿವೃದ್ಧಿಗೆ ಏನು ಮಾಡ್ತೀರಿ. ಅವರ ಅಭಿವೃದ್ಧಿಗೆ ತುಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆಂದರೆ ಇವತ್ತು ಎಲ್ಲವನ್ನ ಯೋಜನೆ ಉಚಿತವಾಗಿ ಕೊಟ್ಟಾಗ ಅದು ಶಾಶ್ವತ ಅಲ್ಲ. ಅವನೇ ಸ್ಥಳೀಯ ಸಂಪನ್ಮೂಲವನ್ನು ಉಪಯೋಗ ಮಾಡಿಕೊಂಡು ಅವನು ಹೇಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥದ್ದು ಮಾಹಿತಿಯ ಕೊರತೆ ನಮ್ಮ ಹೆಚ್ಚಿನ ಕಡೆಗಳಲ್ಲಿದೆ. ಅಂತಲ್ಲಿ ನಾವು ತರಬೇತಿಗಳನ್ನು ಕೊಡ್ತೇವೆ. ಅವರಿಗೆ ತುಂಬ ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ಕಡೆ ಬೇರೆ ಬೇರೆ ತರಬೇತಿಗಳನ್ನು ಮಾಡ್ತೇವೆ. ಈ ಮೂಲಕ ಅವರಿಗೆ ಅವಕಾಶ ಇರುವಂಥ ಯಾವ ಉದ್ಯೋಗವನ್ನು ಮಾಡ್ಬೋದು ಅಥವಾ ಅವನ ಜೀವನಕ್ಕೆ ಏನನ್ನು ಅಳವಡಿಸ್ಕೊಳ್ಬೋದು ಅದನ್ನು ಅಳವಡಿಸ್ಕೊಂಡು ಅವನು ಅಭಿವೃದ್ಧಿ ಆಗ್ತಾನೆ. ಇಂಥ ತುಂಬ ನಿದರ್ಶನಗಳು ನಮ್ಮಲ್ಲಿ, ಯಶೋಗಾಥೆಗಳು ನಮ್ಮಲ್ಲಿ. ಸರ್, ಈಗ ನಾವು ಏನು ಹೇಳಿದ್ರಿ ಸರ್, ನೀವು ಆರ್ಥಿಕವಾಗಿ ಹಿಂದುಳಿದಂಥ ಒಂದು ಕುಟುಂಬಗಳಿಗೆ ನಮ್ಮ ಸಂಸ್ಥೆ ಆರ್ಥಿಕವಾಗಿ ಸಹಾಯ ನೀಡುತ್ತೆ. ಸರ್, ಈಗ ಆರ್ಥಿಕವಾಗಿ ಸಹಾಯ ತಗೊಳ್ಳೋರು ವಿಶೇಷವಾಗಿ ನನಗೆ ಒಂದು ಅಭಿವೃದ್ಧಿ ಯೋಜನೆ ಸಂಸ್ಥಾಪಕರಾಗಲಿ ಸರ್, ಆಡಳಿತ ಮಂಡಳಿಯವರಾಗಲಿ, ಈಗ ಆ ಊರಿನೊಳಗೆ ಅವನ ಪರಿಸ್ಥಿತಿ ಏನು, ಅಲ್ಲಿ ಏನು ಗೊತ್ತಿಲ್ಲ. ಅಲ್ಲಿ ಕೆಲವೊಂದಷ್ಟು ಮುಖಂಡರು ಏನು ಮಾಡಿರ್ತಾರೆ ಸರ್, ಅವ್ರನ್ನ ನೀವು ಅವರ ಒಂದು ಮಾತಿನ ಮೇಲೆ ಇದನ್ನು ಮಾಡಿ ಕೆಲವೊಂದಷ್ಟು ಮಂದಿಗೆ ಯೋಜನೆ ಒಂದು ಲಾಭ ಸಿಗ್ತಿರೋದಿಲ್ಲ ಸರ್, ಸಂಸ್ಥೆ ಯೋಜನೆ ಲಾಭ. ಕೆಲವೊಂದಷ್ಟು ಮಂದಿ ಅವರು ಸಾಕಷ್ಟು ಇದರೊಳಗೆ ಇರ್ತಾರೆ ಸರ್, ತಾನ ಅಭಿವೃದ್ಧಿ ಒಳಗೆ ಇರ್ತಾರೆ ಮತ್ತು ಅದನ್ನು ಯೋಜನೆ ಲಾಭವನ್ನು ತಗೋತಿರ್ತಾರೆ. ಈ ರೀತಿ ಭಾಳ ನಾನು ಉದಾಹರಣೆ ನೋಡಿದ್ದೀನಿ ಸರ್, ನಿಜವಾಗ್ಲೂ. ಅದಕ್ಕೆ ಈ ರೀತಿ ನನ್ನದೇ ಆದೊಂದು ನಮ್ಮ ಪತ್ರಿಕೆಯಿಂದ ಕೇಳುವಂಥದ್ದು ಏನು ಸರ್ ಅಂತಂದರೆ, ಒಂದು ರಾಜಕೀಯವಾಗಿ ಆಗಲಿ ಊರಲ್ಲಿ ಮತ್ತು ಒಂದು ಯಾವುದೇ ಒಂದು ಇದರಂಥ ಶೋಷಣೆ ಮತ್ತು ಆರ್ಥಿಕ ವಂಚಿತ ಬಡ ಕುಟುಂಬಗಳಿಗೆ ಆದಷ್ಟು ನೀವು ಒಂದು ಪದಾಧಿಕಾರಿಗಳಾಗಿ ಸರ್, ಅಧಿಕಾರಿಗಳಾಗಿ ಮಾನ್ಯ
ಹೆಗಡೆಯವರಿಗಾಗಲಿ ನಿಮ್ಮ ಸಂಸ್ಥಾಪಕರಿಗೆ ಈ ವಿಷಯವನ್ನು ಮುಟ್ಟಿಸಿ ಇನ್ನಷ್ಟು ಹೆಚ್ಚಿನ ಒಂದು ವಿಶೇಷ ಒಂದು ಕಾಳಜಿಯನ್ನು ಈ ರೀತಿ ವಹಿಸಬೇಕಂತ ನನ್ನದೇ ಆದಂಥ ನಮ್ಮ ಮಾಧ್ಯಮದಿಂದ ಕೇಳ್ಕೊತೀನಿ ಸರ್ ನಾನು. ನೋಡಿ, ಯೋಜನೆ 4 ದಶಕಗಳ ಹಿಂದೆ ಪ್ರಾರಂಭವಾದಾಗ ನೀವು ಹೇಳಿದಂತೆ ಯಾರು ಅವಕಾಶ ವಂಚಿತರಾಗಿದ್ದಾರೋ ಅವರನ್ನೇ ಗುರುತಿಸಿ ಯೋಜನೆ ಅವರನ್ನ ಮುನ್ನೆಲೆಗೆ ತರಲಿಕ್ಕೆ ಕೆಲಸವನ್ನು ಹಾಕೊಂಡಿದೆ. ತುಂಬ ಕಾರ್ಯಕ್ರಮಗಳಿದೆ. ನಾನು ಕಾರ್ಯಕ್ರಮದ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಬಹಳಷ್ಟು ಕಾರ್ಯಕ್ರಮಗಳು ಯೋಜನೆಯಲ್ಲಿ ಅನುಷ್ಠಾನ ಇದೆ. ಇದನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ, ಪ್ರಥಮವಾಗಿ ನಾವು ಸ್ವಸಹಾಯ ಸಂಘಗಳನ್ನ ರಚನೆ ಮಾಡ್ತೇವೆ. ಸ್ವಸಹಾಯ ಸಂಘ ರಚನೆ ಮಾಡಿದಾಗ ಅಲ್ಲಿ ಅಂತವರನ್ನ ನಾವು ಸದಸ್ಯರಾಗಿ ಮಾಡ್ಕೊಳ್ತೇವೆ. ಆಗ ಅವರು ನಮಗೆ ಟಚ್ಚಲ್ಲಿ ಇರ್ತಾರೆ. ನಿರಂತರ ಪ್ರತಿ ವಾರ ನಮ್ಮ ಕಾರ್ಯಕರ್ತರು ಅವರನ್ನ ಸಂಪರ್ಕ ಮಾಡ್ತಾರೆ. ಅವರಿಗೆ ಏನೇ ಅವಶ್ಯಕತೆ ಇದೆ ಅಥವಾ ಅವರಿಗೆ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಅದಕ್ಕೆ ಬೇಕಾದ, ನಾನು ಈಗಾಗಲೇ ಹೇಳಿದಾಗೆ, ತರಬೇತಿಯನ್ನು ಕೊಟ್ಟು ಅವರು ಮುನ್ನೇರಲಿಕ್ಕೆ ಮಾಡ್ತಾ ಇದೆ. ಯಾರಿಗೆ ನಮ್ಮ ಸ್ವಸಹಾಯ ಸಂಘದಲ್ಲಿ ಸೇರ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥವರಿಗೆ ನಾವು ಮನವರಿಕೆ ಮಾಡಿ ಸ್ವಸಹಾಯ ಸಂಘ ಸದಸ್ಯರಾಗಿ ಮಾಡ್ತೇವೆ. ಮಾಡಿದಾಗ ಬ್ಯಾಂಕಿನ ಆರ್ಥಿಕ ಸಹಕಾರ ಒಂದು ಕಡೆಯಿಂದ ಸಿಕ್ಕಿದ್ರೆ ಅವರಿಗೆ ಮಾಹಿತಿಯ ಕಾರ್ಯಕ್ರಮವನ್ನು ಹೇಗೆ ಅದನ್ನು ಬಳಕೆ ಮಾಡ್ಕೊಳ್ಬೇಕು, ಹೇಗೆ ಹಣವನ್ನು ಸದ್ವಿನಿಯೋಗ ಮಾಡ್ಕೊಳ್ಬೇಕು ಅನ್ನೋ ತರಬೇತಿಯನ್ನು ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ನಾವು ಕೊಡಿಸ್ತೇವೆ. ಎರಡೂ ಕೂಡ ಸೇರಿದಾಗ ಅವರವರಿಗೆ ಅವಕಾಶ ಇರುವಂಥ ಅಭಿವೃದ್ಧಿಯನ್ನು ಖಂಡಿತವಾಗ್ಲೂ ಆಗುತ್ತೆ. ಇನ್ನು ಕೆಲವರು ಇರ್ತಾರೆ, ಬಹಳ ವಯಸ್ಸಾಗಿದೆ, ಅವ್ರು ನೋಡ್ಕೊಳ್ಳೋರು ಯಾರೂ ಇಲ್ಲ, ಒಂದೊತ್ತು ಊಟಕ್ಕೂ ಕೂಡ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಸಂಘಕ್ಕೆ ಸೇರಿ ಬದಲಾವಣೆ ಮಾಡಲಿಕ್ಕಾಗಲ್ಲ, ಎದ್ದು ಓಡಾಡಲಿಕ್ಕೂ ಕಷ್ಟ ಇರುತ್ತೆ, ಅವರಿಗೆ ಮಕ್ಕಳು ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಅವರಿಗೆ ಮಾಸಾಶನವನ್ನು ಕೊಡುವ ಕಾರ್ಯಕ್ರಮವೂ ಇದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 24,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಪ್ರತಿ ತಿಂಗಳು 1ರಿಂದ 1,500 ರೂಪಾಯಿ ಮಾಸಾಶನವನ್ನು ಇವತ್ತು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಯಾರಿಗಾರು ಅನಿವಾರ್ಯತೆ ಇದ್ದಾಗ ಅವರಿಗೆ ಒಂದು ಗುಡಿಸಲು ಒಂದು ಉಳ್ಕೊಳ್ಳಿಕ್ಕೆ ಮನೆ ಇಲ್ಲ ಅಂತ ಹೇಳುವಂಥವ್ರು ಇರ್ತಾರೆ, ಅವರಿಗೆ ಮನೆಯನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಕೂಡ ಇವತ್ತು ಯೋಜನೆಯನ್ನು ಮಾಡ್ತೇವೆ. ಸುಮಾರು 1ರಿಂದ 1,500 ದಷ್ಟು ಮನೆಗಳನ್ನು ಹೊಸ ಮನೆ ರಚನೆ ಮತ್ತು ದುರಸ್ತಿಯನ್ನು ಈಗಾಗಲೇ ಮಾಡಿಕೊಟ್ಟಿದೆ. ಈ ಮೂಲಕ ಬಹಳ ತಳಮಟ್ಟದಲ್ಲಿ ಇರೋವನ್ನು ಕೂಡ ಯೋಜನೆ ಗುರುತಿಸಿ ಅವರಿಗೆ ಸಹಕಾರವನ್ನು ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಧನ್ಯವಾದಗಳು ಸರ್. ನಿಮ್ಮ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಒಂದು ಸಂಸ್ಥಾಪಕರಿಗೂ ಹಾಗೂ ತಮ್ಮ ಎಲ್ಲ ಅಧಿಕಾರಿಗಳಿಗೂ ಇಂಥ ಒಂದು ಯೋಜನೆಗಳನ್ನು ಭಾಳ ಇವತ್ತು ಸರ್ಕಾರ ಮಾಡದಿರೋಂಥ ಯೋಜನೆಗಳನ್ನು ಇವತ್ತು ನಿಮ್ಮ ಸಂಸ್ಥೆಯಲ್ಲಿ ಇದೆ ಸರ್. ಇದು ಹೆಚ್ಚಿನ ಪ್ರಮಾಣದಲ್ಲಿ ಮುಂದುವರೆದು ಈ ನಾಡಿನ ಜನರಿಗೆ, ರಾಜ್ಯದ ಜನರಿಗೆ, ಇನ್ನೂ ತಳಮಟ್ಟದಲ್ಲಿರುವಂಥ ಒಂದು ಆರ್ಥಿಕವಾಗಿ ಹಿಂದುಳಿದಂಥ ಜನರಿಗೆ ಇದು ಉಪಯೋಗ ಆಗಿ ಒಂದು ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಹೆಸರನ್ನು ಈ ಸಂಸ್ಥೆ ಗಳಿಸಿದೆ ಅಂತ ಹೇಳಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದ.